ಒಂದು RC390 ಇಲ್ಲ ಡ್ಯೂಕ್ 390 ಫಸ್ಟ್ ಜನ್. ನೀರಿ ಅದೊಂದು ಇಮೋಷನ್ ನಿಮಗೆ ಗೊತ್ತಾಗಲ್ಲ ನೋಡಿ ಬ್ರೋ, ಇಲ್ಲೇ ಡೀಲು 2 ಲಕ್ಷ ಕೊಡಿಸ್ತೀನಿ, ಗಾಡಿ ಕೊಡ್ತೀರಾ? ಚಾನ್ಸೇ ಇಲ್ಲ. 2.5 ನೋ ವೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಏನ್ ಒಳಗಡೆ ಡಿಸ್ಕೋನೇ ಇಟ್ಟಿದಾರ ಇವರು ಅಂತ. ಸ್ಕೂಲ್ ಹುಡುಗರುಗಳಿಗೆ ಲೇಟ್ ಆಗ್ತದೆ ಆದ್ರೂ ಪಾರ್ಕಿಂಗ್ ನೋಡಿ ಹೆಂಗ್ ಮಾಡಿದಾರೆ ರೋಡಲ್ಲಿ. ಪ್ರತಿ ತಿಂಗಳು ಹೋದಂಗೆ ಈ ತಿಂಗಳು ನಾವು ಮಂಗಳೂರಿಗೆ ಹೋಗ್ತಾ ಇದ್ವಿ. ಅದಕ್ಕೂ ಮುಂಚೆ ಕುಶಾಲನಗರದಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಇವ್ರನ್ನ ಪಿಕ್ ಮಾಡ್ಕೋಬೇಕಿತ್ತು. ಐಲೆಕ್ಸ್ ಇಂದ ಪೂರಾ ಪಕ್ಕೆಲೋ ಸ್ಟಾಕ್ ಇದೆ. ಏನಕ್ಕೆ ಅಂತ ಮುಂದೆ ನೀವೇ ನೋಡ್ತೀರಾ. ಕುಶಾಲನಗರ ಇಂದ 60 ಕಿಲೋಮೀಟರ್ ಮುಂದೆ ಹೋಗ್ತಿದ್ದಂಗೆ ಕಾರ್ನ ಸೈಡ್ ಹಾಕಿ ತಿಂಡಿ ಆರ್ಡರ್ ಮಾಡಿದ್ವಿ. ಟೈಮ್ ಬೇರೆ 10:30 ಆಗಿತ್ತು. ಇದ್ಯಾಕೋ ಇವತ್ತು ವೈಟ್ ಪ್ಯಾಂಟ್ ಹಾಕೋ ಬಂದಿದ್ಯಾ? ಮದುಮಗ ವೈಟ್ ಅಂಡ್ ವೈಟ್. ಇದೇನಿದು 3ನೇ ವಾಯ್ಸ್? ಕನ್ನಡ ಮನೋಜ್, ಮೋಟಿವೇಶನ್ ಮನೋಜ್. ಡಯಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇದು ಓಟ್ಸು. ಡಯಟ್ ಚೆನ್ನಾಗಿ ಉಂಟು. ಬಟ್ ನೀವು ಪ್ರೊಫೆಷನಲ್ ಆಗಿ ಮಾಡಿದ್ರೆ ನಿಮ್ಗೆ ಈ ದಾರಿಲಿ ಹೋಗ್ಬೋದು. ಇಲ್ಲಿಗಲ್ ಆಗಿ ಮಾಡಿದ್ರೆ ವಿಡಿಯೋ ಮಾಡ್ಬಿಡ್ತಾರೆ. ಸೀಖೆಗೆ ಕೇಸರಿ ಬಾತ್ ತಿನ್ಮೇಲೆ ಮೋಟಿವೇಶನ್ ಮುಂದೆ ವಿಡಿಯೋ ಮಾಡಕ್ ಹೋಗ್ತಾವ್ರೆ. ಬ್ರೋ ಕಾಫಿ ಬೇಕಾ? ಕಾಫಿ ಆರೋಗುತ್ತೆ, ತಗೊಂಡ್ ಹೋಗ್ಬಿಡಿ. 2 seconds later. ಬ್ರೋ ಇದು ಕ್ವಿಕ್ಕಿ ಮೋಟಿವೇಶನ್. ಅಷ್ಟೇ ಸಾಕು ಬ್ರೋ, 30 ಸೆಕೆಂಡ್. ಒಟ್ನಲ್ಲಿ ಕಾಫಿ ಆರೋಗ್ಬಾರ್ದು. ಕಾಫಿ ತಣ್ಣಗಾಗೋ ಮುಂಚೆನೆ ಹೀರ್ಕೊಂಡು ಒಳ್ಳೆ ಗಾಸಿಪ್ ಮಾಡ್ಕೊಂಡು ನಾವು BC ರೋಡ್ ಕಡೆ ಹೋದ್ವಿ. ಇದು ಮೋನಿಶ್ ಅವ್ರ ರಿಲೇಟಿವ್ ಎಂಗೇಜ್ಮೆಂಟ್. ಬಂದಿದ್ ಮೇನ್ ರೀಸನ್ ಏನು ಅಂದ್ರೆ ಇವರು ಮಧ್ಯಾಹ್ನಕ್ಕೆ ಒಳ್ಳೆ ಮಂಗಳೂರು ಊಟ ಹಾಕ್ಸ್ತಿದ್ರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಈ ತರ ಊಟ ಮಾಡಕ್ಕಾದ್ರೂ ಇನ್ಮೇಲೆ ನಾವು ಮಂಗಳೂರವ್ರ ಫಂಕ್ಷನ್ ಗಳಿಗೆ ಹೋಗ್ಬೇಕು ಗುರು. ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಹಿಂದ್ಗಡೆ ಹಾಕೊಂಡು ಹೋಗ್ಬೋದು ಬ್ರೋ. ಬೇಡ ಬನ್ನಿ. ಕಾಂಪೌಂಡ್ ಮೇಲೆ ನವಿಲ್ ನೋಡಿದಾಗ ಗೊತ್ತಾಯ್ತು ನಾವು ಕುಡ್ಲಾ ಅಲ್ಲಿದೀವಿ ಅಂತ. RX ನೋಡಿ ಬ್ರೋ, ಇದು ವಯಸ್ಸಾದ್ರೂ ಆಟ ಸಾಮಾನು ಇಟ್ಕೋತೀರಾ ಅಂತಾರಲ್ಲ, ಏನಂತೀರಾ? ಅದು ಆಟ ಸಾಮಾನು ಅಲ್ಲ, ಕಲೆಕ್ಷನ್. ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ನಾವು ಪಕ್ಕೆಲೋ ಸ್ಟಾಕ್ ನ ತಂದಿದ್ದು ಝೀರೋ ಗ್ರಾವಿಟಿ ಅವ್ರಿಗೆ ಕೊಡಕ್ಕೆ. ಇನ್ನು ಮುಂದೆ ದಕ್ಷಿಣ ಕನ್ನಡಕ್ಕೆ ಅಫಿಷಿಯಲ್ ಡಿಸ್ಟ್ರಿಬ್ಯೂಟರ್ ಆಗಿ ಝೀರೋ ಗ್ರಾವಿಟಿ ಅವ್ರು ಇರ್ತಾರೆ. ಇಲ್ಲಿ ಬರ್ತಾರಂತ ಗೆಸ್ ಮಾಡಿರ್ಲಿಲ್ಲ. ಅದನ್ನ ನೋಡ್ಬಿಟ್ಟು ನಾನು ಗೆಸ್ ಮಾಡಿ ಮತ್ತೆ ಇಲ್ಲಿಂದ ಯೂಟರ್ನ್ ತಗೊಂಡ್ ಬಂದು ಇವ್ರನ್ನ ಮೀಟ್ ಮಾಡಿದೆ. ಬಾಯ್ಸಿಗೆ ಒಂದು ಯಾರಿಗಾದ್ರೂ ಡಿಪ್ರೆಷನ್ ಫೀಲ್ ಆಗೋದಾದ್ರೆ ಜಸ್ಟ್ ಇವ್ರದ್ದೊಂದು ಮೋಟೋ ವ್ಲಾಗ್ ನೋಡಿ, ಇಲ್ಲದ್ರೆ ಯಾವ್ದಾದ್ರು ಕಾರ್ ರಿವ್ಯೂ ಮಾಡ್ತಾರಲ್ಲ ಜಸ್ಟ್ ನೋಡಿ, ಫುಲ್ ಇದಾಗ್ತೀರಿ, ಆನ್ ಆಗ್ತೀರಿ, ಸ್ವಲ್ಪ ಲ್ಯಾಗ್ ಆಗುದಿಲ್ಲ. ಅಷ್ಟೊಂದು ಎಂಗೇಜ್ ಮಾಡಿ ವ್ಲಾಗ್ ಮಾಡ್ತೀರಾ ನೀವು. ಹೆಂಗಿದೆ? ಕ್ರೇಜಿ ಫೀಲಿಂಗು. ಚಿಕ್ಕದ್ರಲ್ಲಿರುವಾಗ ಈ ಟಾಟಾ ಎಸ್ ಗಾಡಿ ಮೇಲೆ ಕೂತ್ಕೋತೀವಲ್ಲ, ಆ ಥರ ಫೀಲ್ ಮಾಡ್ಕೊಂಡು. ಊರು ಶೆಕೆ ಇಲ್ಲ ಸದ್ಯಕ್ಕಿಲ್ಲ ಆಕ್ಚುಲಿ. ದುಬೈ ಶೆಕೆ ಇತ್ತಾ? ದುಬೈ ಅಂದ್ರೆ ಶೆಕೆ ಅಂದ್ರೆ ದುಬೈ. ನೀವು ಮಾತು ಚೆನ್ನಾಗಿ ಆಡ್ತೀರಾ. ಮಂಗಳೂರು ಎಂತ ವೈಬ್ ಗುರು, ಬರೀ ಮಾತಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ. ಇಟ್ಸ್ ಆಲ್ವೇಸ್ ಅ ಸ್ಪೆಷಲ್ ಪ್ಲೇಸ್ ನನಗೆ. ಕುಡ್ಲಾ ಅಂದ್ರೆ ತುಳು ಬರುತ್ತೆ ಅಫ್ಕೋರ್ಸ್. ಒಂದು ಫೇಮಸ್ ಡೈಲಾಗ್ ಉಂಟು, ಯಾವ ಮೂವಿ ಡೈಲಾಗ್ ಅಂತ ಹೇಳಿ, ಏರಿಗಾಬಿಯ ಕಿರಿಕಿರಿ ಒಂದು ರಗಾಲಿ ಇಜ್ಜಿ ತೋಪಿನ ಪೋಪಿನ ಅಷ್ಟೇ. ಝೀರೋ ಗ್ರಾವಿಟಿ ಬೈಕರ್ಸ್ ಡೆಸ್ಟಿನೇಷನ್. ಬಾ 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 ಬಾ. ಇವಾಗ ನಿಮ್ಗೆ ಫುಲ್ ತೋರಿಸ್ತೀನಿ ಇದ್ರದ್ದು. ನೋಡಿ, ಇದು ಝೀರೋ ಗ್ರಾವಿಟಿ ಅವ್ರ ಗರಾಜು. ಎಂತೆಂತ ಸೈಕ್ ಆಗಿರೋ ಬೈಕ್ ಗಳನ್ನ ಇವ್ರು ಇಟ್ಟಿದ್ರು ಅಂದ್ರೆ ಇವ್ರ ಕೆಲ್ಸದ ಬಗ್ಗೆ ಮಾತಾಡಂಗೆ ಇಲ್ಲ. ಟಾಪ್ ಕ್ಲಾಸ್ ಆಗಿರುತ್ತೆ. ಬೈ ಇದ್ಯಾವುದು? ಶೈನಿಂಗ್ ಮಾಡಿರೋದಾ? ಇವ್ರ ಗರಾಜಲ್ಲಿ ಒಂದು ಸ್ಟ್ರೀಟ್ 750 ಇತ್ತು. ಇದನ್ನ ನೋಡಿ CKಗೆ ಒಂದು ಬೈಕ್ ತಗೋಬೇಕು ಅಂತ ಆಸೆ ಆಗೋಯ್ತು. ಅದು ರಾಯಲ್ ಎನ್ಫೀಲ್ಡ್. ನೀರಿ ಅದೊಂದು ಇಮೋಷನ್ ನಿಮಗೆ ಗೊತ್ತಾಗಲ್ಲ. ಈಗ ಇವತ್ತು ನಾನು ತೆಕೊಂಡ್ರೆ ತೆಕೋಬಹುದು, ಏನ್ 1000 ಕಾರಣಗಳು ಉಂಟು ತೆಕೋಬಾರ್ದು ಅಂತ. ಬಟ್ ಸಮ್ವೇರ್ ಡೀಪ್ ಡೌನ್ ನನ್ನ ಒಳಗೆ 2018-17 ಕಿಡ್ ಇದನ್ನಲ್ಲ, ಅವ್ನು ಖುಷಿ ಆಯ್ತಾನೆ. ಡ್ರೀಮ್ ಬೈಕ್ ಅಲ್ಲ. ಅದಕ್ಕೇನದು, ಈಗ ಮಿಡಲ್ ಕ್ಲಾಸ್ ಹುಡುಗರಿಗೆ ಈ ಚೈಲ್ಡ್ಹುಡ್ ಅಲ್ಲೆಲ್ಲ ಅದೊಂದು ಇದು ಬುಲೆಟ್ ಅಂತ ಒಂದು ಹೈಪ್. ಅದು ಹಂಗೆ ಅದು ಇವಾಗ ನಾನು ಓಡ್ಸೇ ಇಲ್ವಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೆ ಓಡ್ಸಾದ್ಮೇಲೆ ಹೇಳ್ತೇನೆ. ಆದ್ರೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಬೈ. ತಕೊಂಡ್ರೆ ನಂತರ 2 ಉಂಟು, ಒಂದು 84 ಉಂಟು, ಒಂದು 11 ಇಯರ್ಸ್ ಆಯ್ತು ಹಿಮಾಲಯನ್ಗೆ. ಅದು 2 ಲ್ಯಾಕ್ ಏನು ಓಡಿದೆ. 2 ಲ್ಯಾಕ್ ಎಲ್ಲಿ ಓಡಿಸಿದ್ರು? ಎಲ್ಲಿಗೆಲ್ಲ ಹೋಗ್ಲಿಲ್ಲ. ಎಲ್ಲ ಅದ್ರಲ್ಲೇ ತರ್ತಾ ಇದ್ದೆ. ರಾಯಲ್ ಎನ್ಫೀಲ್ಡ್ ಅವ್ರ ಕೈಗೆ ಸಿಗಬೇಡಿ ಬ್ರೋ. ಗಾಡಿನ ಟೆಸ್ಟ್ ಮಾಡಲ್ಲ, ನಿಮ್ಮನ್ನ ಟೆಸ್ಟ್ ಮಾಡ್ಬಿಡ್ತಾರೆ. ನಾನು ಇದಕ್ಕಿಂತ ಮುಂಚೆ ಒಂದ್ಸತಿ ಜಸ್ಟ್ ಹೀಗೆ ರ್ಯಾಂಡಮ್ ಆಗಿ ನಂಗೆ ಒಂದು ಸಿಕ್ಕಿತ್ತು ಟ್ರೈಯಿಂಗ್ ಅಂತ. ಸೊ ಆಗ ಟ್ರೈ ಮಾಡಿದ್ದೆ. ಸೊ ಐ ಡಿಂಟ್ ಹ್ಯಾವ್ ದಟ್ ಮಚ್ ಐಡಿಯಾ. ಬಟ್ ಈಗ ನಾನು ಒಂದ್ಸತಿ ಯೂಸ್ ಮಾಡಿದೆ ಅಲ್ಲ, ಐ ವುಡ್ ರೆಕಮೆಂಡ್ ಗೋಯಿಂಗ್ ಫಾರ್ ಪಕ್ಕೆಲೋ. ನಿಮ್ಮೂರಲ್ಲಿ ಈ ಥರದ ಒಂದು ಗರಾಜ್ ಬಗ್ಗೆ ಏನು ಹೇಳ್ತೀಯಾ? ಇಷ್ಟು ಗಾಡಿಗಳನ್ನೆಲ್ಲ ಅವರು ನೋಡ್ಕೊಂಡು ಮಾಡ್ಕೊಂಡು ಅವ್ರ ಸ್ವಂತ ಗಾಡಿ ಫೇವ್ರೆಟ್ RX. ಸೊ ಈ ಥರದ್ದು ಮೈಂಡ್ ಸೆಟ್ ಪೀಪಲ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇವರು ಮತ್ತೆ ಸಚಿನ್ ಅಣ್ಣ ಎಲ್ಲ ಫುಲ್ ಒಂದು ಕಾಡು ಒಳಗಡೆ ಎಲ್ಲ ಒಂದು ಆಫ್ ರೋಡ್ ಟ್ರಯಲ್ ಎಲ್ಲ ಹೋಗ್ತಾರೆ ಬೈಕಲ್ಲಿ. ನೀವು ನೋಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಇದೆ.
ನೋಡಿ CBR 250 ಒಳಗಡೆ ಈ ತರ ಕಾಣುತ್ತೆ. ಅವತ್ತು ನೀವು ಓಡಿಸಿದ್ರಲ್ಲ 250, ಇದೇನು ನೇಕೆಡ್ ಆಗ್ಬಿಟ್ಟು ನೀವು ಬರ್ತಾ ಇದೀರಾ ಅಂತ ಗೊತ್ತಾಯ್ತು ಅಂತ ಅದಕ್ಕೆ ನೇಕೆಡ್ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ ಬೈ ಒರಿಜಿನಲ್ ಪ್ಯಾನಲ್ NS200 ಇದೆ. ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ, ನಾವು ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಅದನ್ನ ಮಾಡ್ತೀವಿ. ನಿಮ್ಗೆ ಹೇಳ್ ಮಾಡ್ಸಿದ ಗಾಡಿ ಬ್ರೋ ಇದು. ಲೈಫಲ್ಲಿ ಒಂದು ಗಾಡಿ ನಾವು ಓಡಿಸಿದ್ರೆ ಬೇರೆ ಇನ್ಯಾವ ಗಾಡಿನೂ ಬೇಕು ಅನ್ಸಲ್ಲ. ಯಾವ್ದು ಹೇಳಿ, ಅವಾಗಿನ ಟೈಮಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಅನ್ನೋರು. ಪ್ರಾಬ್ಲಮ್ ಏನ್ ಗೊತ್ತಾ, ಆ ಗಾಡಿಗೆ ತಕ್ಕಂಗೆ ರೈಡರ್ಸ್ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಸ್ಟಾಪಿಂಗ್ ಪವರ್ ಹೇಗೆ ಅಂತ ಗೊತ್ತಿಲ್ಲ ಅದ್ರದ್ದು. ಅಂದ್ರೆ ಬರೀ ಬ್ರೇಕ್ಸ್ ಮೇಲೆ ಡಿಪೆಂಡ್ ಆಗ್ತಿದ್ರು, ಇಂಜಿನ್ ಬ್ರೇಕಿಂಗ್ ಮಾಡ್ತಿರ್ಲಿಲ್ಲ. ದಿಸ್ ಇಸ್ ಆಲ್ಸೋ ಯೂಸಿಂಗ್ ಪಕೆಲೋ ಬ್ರೋ. ಪಕೆಲೋ ಹೆಂಗಿದೆ ಬ್ರೋ? ಕೇಳಿ, ಪಕೆಲೋ ಒನ್ ಆಫ್ ದಿ ಬೆಸ್ಟ್ ಆಯಿಲ್. ಇಂಜಿನ್ ಆಗಿರಲಿ, ಕ್ಲಚ್ ಪರ್ಫಾರ್ಮೆನ್ಸ್, ಡೌನ್ ಶಿಫ್ಟ್ ಪರ್ಫೆಕ್ಟ್. ಏನು ಕಂಪ್ಲೇಂಟ್ ಇಲ್ಲ. ಒಂದು ಎಕ್ಸ್ಪಲ್ಸ್ ಏನ್ ಮಾಡೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ನೋಡಿ, ಒಂದು ರಾಯಲ್ ಎನ್ಫೀಲ್ಡ್ ತಗೊಳ್ಳೋ ದುಡ್ಡಿಗೆ ಒಂದು ಇಂಪಲ್ಸ್, ಒಂದು CBR 250, ಒಂದು RC 390 ಇಲ್ಲ ಡ್ಯೂಕ್ 390 ಫಸ್ಟ್ ಜನ್, 3 ಗಾಡಿ ತಗೋಬಹುದು. ನಿನ್ನ ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಒಂದ್ 10 ವರ್ಷ ಚಿಕ್ಕವ್ರ ಆಗ್ಬಿಡ್ತೀರಾ ಈ ಗಾಡಿ ತಗೊಂಡ್ರೆ. ಒಂದ್ ಸೇಯಿಂಗ್ ಇದೆ ಬ್ರೋ, ಡ್ಯೂಕ್ 390 ತಗೊಳ್ಳೋರ್ಗೆ ವಯಸ್ಸೇ ಆಗಲ್ವಂತೆ. ಒಂದು ಅಷ್ಟು ಹೆಂಗಾಗಿರ್ತಾರ ಇಲ್ಲ, ವಯಸ್ಸಾಗೋ ಮುಂಚೆ ಡ್ಯೂಕ್ 390 ಓಡಿಸಿ CK ಫಿದಾ ಆಗ್ಬಿಟ್ರು ಗುರು. ನಿಜ ಹೇಳ್ತೀನಿ, ಆಕ್ಚುಲ್ ಆಗಿ ಒಂದು 2 ಮಿನಿಟ್ಸು ಬಟ್ ತುಂಬಾ ಮಜಾ ಬಂತು. ಜೆನ್ಯೂನ್ಲಿ ಸ್ಪೀಕಿಂಗ್, 2 ನಿಮಿಷದಲ್ಲಿ ಮಜಾ ಕೊಡೋದು 2 ವಿಷಯ. ಒಂದು KTM, ಸಾಕು. ಒಂದು ನೀವು ಮಾಡೋ ರೀಲ್ಸ್ ನೋಡಿ ಬ್ರೋ. ಇಲ್ಲೇ ಡೀಲು 2 ಲಕ್ಷ ಕೊಡಿಸ್ತೀನಿ, ಗಾಡಿ ಕೊಡ್ತೀರಾ? ಚಾನ್ಸೇ ಇಲ್ಲ. 2.5 ನೋ ವೇ. ರಾತ್ರಿ ಆಗ್ತಿದ್ದಂಗೆನೆ ನಾವು ಬಂದಿದ್ದು ಈ ಜಾಗಕ್ಕೆ. ಕಾರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಯಾರ ಅಡ್ಡ ಅಂತ. ಕಾರ್ ಒಳಗಡೆ ಕ್ರೇಜಿ ಆಗಿರುವಂತ ರೆಡ್ ಇಂಟೀರಿಯರ್, ಊರೊಳಗಡೆ ಪೀಸ್ಫುಲ್ ಆಗಿರುವಂತ ಮನೆ ಒಳಗಡೆ ಕ್ಯೂಟ್ ಆಗಿರುವಂತ ಮಗು. ಆಫ್ ರೋಡ್ ಮಾಡಿ ಉಡ್ಸಿರೋ ಮಗುನು ಆಫ್ ರೋಡ್ ಉಡ್ಸ್ಬಿಟ್ಟಿದ್ದೀರಾ. ಉಡ್ತಾನೆ ಆಫ್ ರೋಡ್ ಅವನು. ಹಿಂಗ್ ಹಿಡ್ಕೊಂಡು ದೂರ ನೋಡಿದ್ದೇನೆ, ಅದು ಸ್ಪೀಡ್ ಅಲ್ಲಿ. ಇವ್ನು ಬೈಕ್ ಕೊಡೋದ್ ಬೇಡ, ಹಂಗೆ ಓಡೋಗ್ಬಿಟ್ಟೆ ಫಾಸ್ಟ್ ಆಗಿ ಹೋಗ್ಬಿಡ್ತಾನ ಅಂತ ಇವ್ರು ಆಫ್ ರೋಡ್ ಅಲ್ಲಿ. ರೂರಲ್ ರೆಸಿಪೀಸ್ ಇರೋದು ಇವಾಗ ಯಾವ್ದಾಗಿದೆ? ವೈಲ್ಡ್ ಟ್ರೈಲ್ಸ್ ಬೈ ಶಟರ್ ಬಾಕ್ಸ್. ಫುಲ್ ಅಡ್ವೆಂಚರಸ್ ಲೈಫ್ ಅಲ್ವಾ ನಿಮ್ದು? ಅದೇ ಹಣಕ್ಕೋಸ್ಕರ ಅಂತ ಮಾಡಬೇಡಿ, ಪ್ಯಾಷನ್ ಇದ್ರೆ ಮಾತ್ರ ಮಾಡಿ. ಟೀಮ್ ಇದೆ ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ. ಸೊ ನಮಗೆ ಅದೇ ಈಗ ಶೆಟರ್ ಇದ್ದಾರೆ, ನಮ್ಮ ದೊಡ್ಡ ಟೀಮ್ ಇದೆ. ನಮಗೆ ಮೇನ್ ಯಾವುದು ಸಬ್ಸ್ಕ್ರೈಬರ್ ಮೇನ್, ಅವರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಾವು ಮೇಲೆ ಬಂದಿದ್ದೀವಿ. ಸೊ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ವಾಪಸ್ ಕೊಡ್ಬೇಕಂತ ಈ ಥರ ನಾವು ವರ್ಷಕ್ಕೊಮ್ಮೆ ಪ್ಲಾನ್ ಮಾಡಿ. ಜನ ನಮಗೆ ಸಪೋರ್ಟ್ ಮಾಡಿದರೆ ಯುನೋ ವಿ ಶುಡ್ ಗಿವ್ ಬ್ಯಾಕ್ ಟು ದ ಪೀಪಲ್ ಅಂತ. ದಟ್ ಸಮ್ವೇರ್ ನಾನು ಕೂಡ ಅದಕ್ಕೆ ತುಂಬ ಯೋಚನೆ ಮಾಡ್ತಿದ್ದೀನಿ. ಆ್ಯಂಡ್ ದಟ್ ಸಮಥಿಂಗ್ ಐ ವಿಲ್ ಆಲ್ವೇಸ್ ಲರ್ನ್ ಫ್ರಮ್ ನಮ್ಮ ಶಟರ್ ಬಾಕ್ಸ್. ಥ್ಯಾಂಕ್ ಯು. ಏನು ಒಳಗಡೆ ಡಿಸ್ಕೋನೇ ಇಟ್ಟಿದ್ದಾರ ಇವರು ಅಂತ. ಆಬ್ವಿಯಸ್ ಯುವರ್ ಡೇ CK ಗಾಡಿಗಳ ಮೇಲೆ ಹತ್ತೋದೇ ಆಯ್ತು. ಇಲ್ಲಿ ಹಿಂಗೆ ಕುತ್ಕೋಬೋದು ನೀವು. ಕುತ್ಕೊಳ್ಳಿ, ಅಲ್ಲಿ ಕುತ್ಕೊಂಡು ಹಿಡ್ಕೊಳ್ಳಿ. ಹಾ, ಬಗೀರನ ಹತ್ಕೊಂಡು ನಾವು ರಾತ್ರಿ ಊಟ ಮಾಡಕ್ಕೆ ಅಂತ ಹೋದ್ವಿ. ಹೀಗೆ ಕೂಕಿಗೋಸ್ಕರ ಒಂದು ಫ್ಲವರ್. ಬ್ರೋ ನೀವು ಕೂತ್ಬಿಡಿ, ಹೇಳ್ತೀರಿ ಒಳಗಡೆ ಕೂತ್ಬಿಡಿ. ಮಂಗಳೂರು ಶೆಕೆಯಲ್ಲಿ ಪಿಕಪ್ ಟ್ರಕ್ ಹಿಂದೆ ಕೂತು ರಾತ್ರಿ ಹೊತ್ತು ಬೀಟ್ ಹೊಡಿತಾ ಇದ್ರೆ ಏನೋ ಒಂಥರ ಖುಷಿ. ನಾವು ಬಗೀರಾ ಅಲ್ಲಿ ಮಂಗಳೂರು ಸಿಟಿ ಬೀಟ್ಸ್ ಹೊಡಿತಾ ಇದೀವಿ. ಫುಲ್ ಕಂಫರ್ಟ್. ಆಕ್ಚುಲಿ ಐಲೆಕ್ಸ್ಗಿಂತ ಚೆನ್ನಾಗಿದೆ ಹಿಂದ್ಗಡೆ ಸೀಟ್. ಬಂದ್ ಹೇಳ್ದ ಹಿಂದ್ಗಡೆ ಸೀಟ್ ಕಂಫರ್ಟೇಬಲ್ ಆಗಿದೆ ಅಂತ, ಅಲ್ಲ ಅದಕ್ಕೆ ಹೊರಗಡೆ ಕರೆಸ್ದೆ. ಶಟರ್ ಬಾಕ್ಸ್ ಅವರು ಬರೀ ನಮಗೆ ಒಬ್ರು ಯೂಟ್ಯೂಬರ್ ಆಗಿ ಗೊತ್ತು, ಆದ್ರೆ ಇವರು ಕುಡ್ಲಾ ಜನಕ್ಕೆ ಸುಮಾರು ಹೆಲ್ಪ್ ಮಾಡಿದ್ದಾರೆ. ಶಟರ್ ಬಾಕ್ಸ್ ಹೆಲ್ಪಿಂಗ್ ಹ್ಯಾಂಡ್ ಅಂತ ಒಂದು ಟೀಮ್ ಮಾಡ್ಕೊಂಡು ನಾನು ಹೋಗಿರುವಂತ ಸುಮಾರು ಶಾಪ್ಗಳಲ್ಲಿ, ಸುಮಾರು ಹೋಟೆಲ್ಗಳಲ್ಲೂ ಕೂಡ ಇವ್ರದ್ದು ಸ್ಟಿಕ್ಕರ್ ನ ನೋಡಿದೆ. ಇದು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತ. ಇಲ್ಲಿ ಬಾಳೆ ಎಲೆ ಮೀನು ಊಟ ಕೊಡ್ತಾರೆ. ನಾನು ಲೈಫ್ ಅಲ್ಲಿ ತಿಂದಿರುವಂತ ಬೆಸ್ಟ್ ಮೀನು ಇದೇನೆ. ಇದು 2ನೇ ಸಲ ಬರ್ತಾ ಇರೋದು. ಲಾಸ್ಟ್ ಟೈಮ್ ಗೋವಾಗೆ ಹೋಗ್ಬೇಕಾದ್ರೆ ನಾನು ನಿಶಾ ಅಂತೂ ಇಲ್ಲಿ ಬಂದು ಊಟ ಮಾಡ್ತಿದ್ವಿ. ಸಾಕಾಗಿದೆ. ಫಿಶ್ ಊಟ ಮಾತ್ರ ಕ್ರೇಜಿ. ಅಂಜಲ್ ಕಿಂಗ್ ಫಿಶ್, ಇದು ಪಾಂಫ್ರೆಟ್, ಇದು ಅಂಜಲ್ಲು, ಇದು ಕಾಂಬಿನೇಷನ್ 5-6 kg ಇರುತ್ತೆ. ಅಲ್ಲಿರೋ ಮೀನುಗಳಿಗೆ ಗೊತ್ತಾ ಇಲ್ಲಿ ಮೀನು ಊಟ ಆಗ್ತಾವ್ರೆ ಅಂತ. ಫಿಶ್ ತಿನ್ಕೊಂಡು ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ಯಾಕೆ ಅಂದ್ರೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲ್ಲ ಒಂದ್ಸಲ ಹ್ಯಾಪಿ ಬರ್ಡೇ ಹೇಳಿ ಜೋರಾಗಿ. ಧನ್ಯವಾದಗಳು. ಆಂಟಿ ಫಿಶ್ ಕೊಟ್ಟಿದ್ದಕ್ಕೆ ಧನ್ಯವಾದ. Can I have a photograph? ಸೆಕೆಂಡ್ ಮನೆ, ಸೆಕೆಂಡ್ ಅಮ್ಮ. ಮನೆಯಲ್ಲಿ ಬೆಳಿಗ್ಗೆ ತಿನ್ನಕ್ಕೆ ನನಗೆ ಮೀನು ಸಾರು ಬೇಕು, ಅಂದರೆ ದೋಸೆಗೆಲ್ಲ ಬಂದಿರುತ್ತೆ.
ಎಲ್ರು ಬನ್ನಿ ಅನ್ನಪೂರ್ಣೇಶ್ವರಿ ಹೋಟೆಲ್, ನಮ್ದು ಬೊಲ್ಜೆ ಬುಧವಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಮಲ್ಕೊಂಡ್ರೆ ಸಾಕು ಅಂತ ಓಡ್ತಾವ್ರಲ್ಲ. ಟೈಮ್ ಎಷ್ಟು? ಅಲ್ಲ, ನಮ್ಮ CK ಅವರ ಜೊತೆಗೆಲ್ಲ ಮೋಟಿವೇಟ್ ಮಾಡಿ ರಾತ್ರಿ ಬೇಗ ಮಲ್ಗಿ ಬೆಳಗ್ಗೆ ಬೇಗ ಎದ್ದೇಳಿ ಅಂದ್ಬಿಟ್ಟು ನಾವು ನೋಡಿ ಹೆಂಗ್ ಮಾಡಿಸ್ತಾ ಇದೀವಿ. ಬೆಳಿಗ್ಗೆ ಮಲ್ಕೋತಿದೀವಿ, ಸಂಜೆ ಬೇಗ ಎದ್ದೇಳ್ತೀವಿ. ಬನ್ನಿ ಹೋಗೋಣ. ನೀನ್ ಫಸ್ಟ್ CKನ ನಮ್ಮ ಚಾನಲ್ ಅಲ್ಲಿ ಯಾವಾಗ ನೋಡಿದ್ಯಾ? 1 ವರ್ಷದ ಮುಂಚೆನೆ ಬಂದಿದ್ದಾರೆ ಅವ್ರು ನಮ್ಮ ಚಾನಲ್ ಅಲ್ಲಿ. ಫಸ್ಟ್ ಟೈಮ್ ಇನ್ 18 ಸೀಸನ್ಸ್, 18 ವರ್ಷಗಳ ನಂತರ ನಾವು ಗೆದ್ದಿದೀವಿ. ಅವಾಗಿಂದ ಇವಾಗ ತುಂಬಾ ಸುಂದರವಾಗಿಬಿಟ್ಟಿದ್ದೀರಾ ಬ್ರೋ. ಬ್ರೋ ನೀವು ಹೇಳಿ ಹೇಳಿ ಇನ್ನೂ ನಾನು ಸುಂದರ ಆಯ್ತಿದ್ದೀವಿ. ಮೀನ್ ಸಾರ್. ಇವಾಗ ಏನ್ ಪ್ಲಾನು? ಮೀನ್ ಸಾರ್. ನಿಮ್ದೇನ್ ಸರ್ ಪ್ಲಾನು? ಫಿಶ್ ಫ್ರೈ, ಕೋರಿ ರೊಟ್ಟಿ, ಒಂದು ಫಿಶ್ ತಿನ್ಕೊಂಡೀಗ ಮೈಸೂರಿಗೆ ಹೋಗ್ತಾ ಇದ್ರೆ 3 ದಿನದಿಂದ ಬರೀ ಊಟ ಮಾಡದೇ ಆಯ್ತು ಗುರು. ಮಂಗಳೂರಲ್ಲಿ ನಾವು ಕೆಲಸ ಮಾಡಕ್ ಬಂದ್ವಾ ಇಲ್ಲ ಊಟ ಮಾಡಕ್ ಬಂದ್ವಾ ಅಂತ ಡೌಟ್ ಆಗ್ತಿದೆ. ನಿಮ್ಗೆ ಯಾರಿಗೂ ಸ್ಮೆಲ್ ಬರ್ತಾ ಇಲ್ವಾ? ಸ್ಮೆಲ್ ಬರ್ತಾ ಉಂಟು, ಅದೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಾಲೋ ಮಾಡ್ಕೊಂಡು ನಾವು ಓಪನೇ ಆಗಿಲ್ಲ, ಆಗ್ಲೇ ಬಂದು ಇದ್ದೀನಿ. ಖುಷಿ ಪಡೋ ಲೈಫಲ್ಲಿ ಏನೋ ಒಂದು ಓಪನ್ ಆಗೋ ಮುಂಚೆನೆ ನಿನ್ ಕೈಗೆ ಸಿಗ್ತಿದೆ ಅಂತ. ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಅಲ್ಲ, ಬನ್ನಿ ಕುತ್ಕೊಳ್ಳಿ ಅಂತಾನು ಕರೀಲಿಲ್ಲ, ಹೋಗಿ ಏನ್ಬಿಟ್ರು. ಅದಕ್ಕಿಂತ ಮುಂಚೆ ಬಂದು ಏನ್ ಮಾಡ್ತೀರಾ? ನಾವಿವಾಗ ಬೆಟ್ಟದ ನಲ್ಲಿಕಾಯಿ ತಿಂತಾ ಇದೀವಿ. ಏನಕ್ಕೆ? ಮೀನ್ ತಿನ್ನೋಕ್ಕಿಂತ ಮುಂಚೆ ಬೆಟ್ಟದ ನೆಲಕಾಯಿ ತಿಂದ್ರೆ ಜಾಸ್ತಿ ಮೀನ್ ತಿಂತೀವಿ. ಇದೆ ಬ್ರೋ ರೋಡು. ಇಲ್ಲಿ ಹೈಲಕ್ಸ್ ಹೋಗುತ್ತೆ ಅಂತೀರಾ? ಐಲಕ್ಸ್ ಹೋಗಲ್ಲ ಇಲ್ಲಿ. ಇಲ್ಲಿ ಒಂದು ಆರಾ ಅಂತ ಮನೆ ಇದೆ. ಆಕ್ಚುಲಿ ಆರಾ ಇದೆ ಗುರು ಇಲ್ಲಿ. ನಾವ್ಯಾವಾಗ ಈ ಥರ ಮನೆ ಕಟ್ಸೋದು? ರೇಂಜ್ ರೋವರು, ಒಂದು ಡಿಫೆಂಡರು, ಅಲ್ಲಿ ಒಂದು ಔಡಿ, ಒಳಗಡೆ ಒಂದು ಫಾರ್ಚುನರು. ಮನೆ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಈ ಮನೆ ನೋಡಿ ಬ್ರೋ, ಮಿಸ್ ಆಗಿ ರೋಡಿಗೆ ಬಂದು ಹೆವಿ ಮೋಟಿವೇಶನ್ ಬರ್ತಿದ್ಯಲ್ಲ ಬ್ರೋ. ನಾವೆಲ್ಲ ಬರೀ ನಮ್ಮ ಹೈ ಲೆವೆಲಲ್ಲಿ ಮನೆ ನೋಡ್ತಾ ಇದೀವಿ, ಹಿಂದ್ಗಡೆ ನೋಡಿ ಹೈ ಲೆವೆಲಲ್ಲಿ ಇದೆ. ಅಯ್ಯೋ ಅಲ್ಲ, ಏರೋಪ್ಲೇನ್ ಹೊಡೆದ್ಗಿಡ್ದು ಬಿಡೋದ್ವಾ ಈ ಮನೆಗೆ ಬ್ರೋ? ಈ ಬಿಲ್ಡಿಂಗ್ ಕೆಳಗೆ 911 ಇದೆಯಾ ನೋಡಿ. ಅರ್ಥ ಆಯ್ತು ಅನ್ಸುತ್ತೆ. ಸಡನ್ ಆಗಿ ಮಂಗಳೂರಲ್ಲಿ ಗೋವಾ ಫೀಲಿಂಗ್ಸ್ ಬರ್ತಿದೆ. ಜೀವನದಲ್ಲಿ ದೇವರ ಸುತ್ತಾನೆ ಎಲ್ಲೆಲ್ಲಿ ಇಟ್ಟಿದ್ದಾನೆ, ಮಜ್ಜಿಗೆಯಲ್ಲಿ ಇಟ್ಟಿದ್ದಾನೆ. ಒಣಸಲಿ ಇನ್ನೊಂದ್ ರೌಂಡ್ ಊಟ ಮಾಡ್ಕೊಂಡು 0 ಗ್ರಾವಿಟಿ ಕಡೆ ಬಂದ್ವಿ. ಶ್ರೇಯಸ್ ಅವ್ರಿಗೆ ಬಾಯ್ ಮಾಡಕ್ಕೆ. ಅಲ್ಲಿ ಅವರು ಸುಮ್ನೆ ಕಳಿಸ್ದಿಲ್ಲ ಗುರು, ಎಳ್ನೀರ್ ಕೊಟ್ಟು ಕಳಿಸಿದ್ರು. ಇನ್ ಮುಂದೆಯಿಂದ ಮಂಗಳೂರಲ್ಲಿರೋ ನಿಮ್ಗೇನಾದ್ರೂ ಪಕೆಲೋ ಲುಬ್ರಿಕೆಂಟ್ಸ್ ಗಳು ಬೇಕು ಅಂದ್ರೆ 0 ಗ್ರಾವಿಟಿನ ವಿಸಿಟ್ ಮಾಡಿ. ಫಸ್ಟ್ ಬೈಕ್ ನಂಬರು 5690. ಇವಾಗ ನನ್ನ ಫಸ್ಟ್ ಬೈಕ್ X ಬೈಕ್ ಆಗಿದೆ. ಸೊ X5690. 13 ವರ್ಷದಿಂದ ಯೂಟ್ಯೂಬ್ ಮಾಡ್ತಿರೋಂತ ಶಟರ್ ಬಾಕ್ಸ್ ಅವ್ರು ಒಂದ್ ಕಡೆ ಆದ್ರೆ, ಇವಾಗ 1 ವರ್ಷದಿಂದ ಸ್ಟಾರ್ಟ್ ಮಾಡಿರೋಂತ ಕಾರ್ಪೊರೇಟ್ ಕನ್ನಡಿಗ ಅವ್ರು ಇನ್ನೊಂದ್ ಕಡೆ. ಇವ್ರಿಬ್ರು ಪ್ಯೂರ್ ಪ್ಯಾಷನ್ಗೋಸ್ಕರ ಈ ಕೆಲಸನ ಮಾಡ್ತಾ ಇರೋದು. ಬರೀ ಯೂಟ್ಯೂಬ್ ಅಂತಾನೆ ಅಲ್ಲ ಗುರು, ಯಾವುದೇ ಕೆಲಸ ಆದ್ರೂ ನೀವು ಪ್ಯಾಷನ್ಗೋಸ್ಕರ ಮಾಡಿದ್ರೆ, ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋಂತ ಜನರಿಗೋಸ್ಕರ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗ್ಬೋದು. ಜಾಸ್ತಿ ಜನಕ್ಕೆ ನೀವು ಇನ್ಸ್ಪೈರ್ ಮಾಡ್ಬೋದು. ಯಾರ್ ಫಸ್ಟ್ ಯಾರ್ ಬೆಸ್ಟ್ ಅನ್ನೋದಕ್ಕೋಸ್ಕರ ನಾವು ಕೆಲಸಗಳನ್ನ ಮಾಡಬಾರ್ದು. ನಾವು ಕೆಲಸ ಮಾಡಿದ್ರೆ ಸಾಕು, ನಾವೇ ಫಸ್ಟ್ ಬರ್ತೀವಿ, ನಾವೇ ಬೆಸ್ಟ್ ಆಗಿರ್ತೀವಿ. ಈ ಸಲ ಮಂಗಳೂರು ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಮತ್ತೆ ಅತಿ ಶೀಘ್ರದಲ್ಲಿ ಮಂಗಳೂರಿಗೆ ಇನ್ನೊಂದ್ಸಲ ಬರ್ತೀವಿ. ಅಲ್ಲಿ ತನಕ ಕಲ್ತ್ಕೋ. ಒಂದ್ ನಿಮಿಷದಲ್ಲಿ ಒಂದು ಮೋಟಿವೇಶನ್ ಹೇಳ್ತಾರೆ. ಬರೀ ಕಾಲು ಎಳೆಯೋದಲ್ಲ ಜನರದ್ದು. ನಾನು ಕಾಲು ಎಳಿಯಲ್ಲ ಬ್ರೋ, ಕಾಲಾಗ್ಲ ಮಾಡಿ ನೋಡ್ತೀನಿ ಅವ್ನು ಗಂಡ್ಸ ಇಲ್ವಾ ಅಂತ. ಕೆಲವೊಂದ್ಸಲ ನಂದು ಇಂಟರ್ಪ್ರಿಟೇಷನ್ ತಪ್ಪಾಗ್ಬಿಡುತ್ತೆ. ಸಾಮಾನ್ಯ ಇರೋರ್ನೆಲ್ಲ ಗಂಡಸು ಅನ್ಕೋಬಿಡ್ತೀರಲ್ಲ, ಅದು ತಪ್ಪು. 204 BHP ಇದೆ ಈ ಹೈಲೆಕ್ಸ್ ಅಲ್ಲಿ. ನಾವು ಮಾಡಿದಾಗ ಅರೌಂಡ್ 240 ತನಕ ಬರುತ್ತೆ. ಐಡಿಯಾ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಅಫ್ಕೋರ್ಸ್ ನಂತರ ಬೇಜಾನ್ ಜನ ಇರ್ತಾರೆ, ಅಂದ್ರೆ ಫುಲ್ ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಕಾರ್ ಇಷ್ಟ, ಬೈಕ್ ಇಷ್ಟ, ಮಷೀನ್ಸ್ ಇಷ್ಟ, ನಾನು ಇದೆಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ತಿದ್ದೆ. ಬಟ್ ಟುಡೇ ಐ ಸಾ